ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಪೃಥ್ವಿ ಫಾರಿನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಹಂಪಿಯಲ್ಲಿ ಕಡ್ರಾಂಪುರದ ಮೂಲಕವಾಗಿ ಹಂಪಿಗೆ ಹೋಗುವ ಮಾರ್ಗದಲ್ಲಿದ್ದೀನಿ. ಅಂದರೆ ಕಡ್ರಾಂಪುರದ ಮೂಲಕ ಹಂಪಿಗೆ ಹೋಗ್ತೀವಲ್ಲ, ಅಲ್ಲಿ ಮಹಾಮಡನ್ ಗೋರಿಗಳಿವೆ, ಗೋರಿ ಮತ್ತು ದರ್ಗಾಗಳಿವೆ. ಆ ಗೋರಿ ದರ್ಗಾಗಳ ಒಳಗಡೆ ಹೋಗೋಣ. ಇದು ಇಂಡೋ ಸಾಸನಿಕ್ ಶೈಲಿ ಇರುವಂಥದ್ದು. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇವು ಮುಸ್ಲಿಂ ಧರ್ಮಕ್ಕೆ ಸಂಬಂಧಿಸಿದಂಥ ಸಮಾಧಿಗಳು. ಅವರು ಗೋರಿಗಳಂತಾರಲ್ಲ, ಅದು ಮುಸ್ಲಿಂ ಧರ್ಮದ ಪ್ರಮುಖ ಮುಖಂಡರು ಏನಿರ್ತಾರಲ್ಲ ಅಂತರ ಕೆಲವೊಂದಿಷ್ಟು ಗೋರಿಗಳು ಈ ಒಂದು ಮಹಾಮಡನ್ ಗೋರಿಯಲ್ಲಿದ್ದಾವೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಇಂಡೋ ಸಾಸನಿಕ್ ಶೈಲಿಯಲ್ಲಿರುವಂಥದ್ದು. ಇಲ್ಲಿ ನಮ್ಮ ಈ ವಿಜಯನಗರ ಸಾಮ್ರಾಜ್ಯದ ಅರಸರೇನಿದ್ದಾರೆ, ಅರಸರು ಧರ್ಮ ಸಹಿಷ್ಣುತರಾಗಿದ್ದರು. ಅಂದರೆ ಎಲ್ಲ ಧರ್ಮದವರಿಗೆ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಮುಸ್ಲಿಂ ಧರ್ಮದ ಗೋರಿಗಳನ್ನು ಸಹ ಅವರು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಧರ್ಮದ ಮುಖಂಡರೇನಿರ್ತಿದ್ದಾರೆ, ಪ್ರಮುಖವಾದಂಥ ವ್ಯಕ್ತಿಗಳ ಒಂದು ಗೋರಿಗಳನ್ನು ಇಲ್ಲಿ ಕಾಣ್ಬೋದು ನಾವು. ನೋಡಿ, ಇದು ಇಂಡೋ ಸಾಸನಿಕ್ ಶೈಲಿ ಮತ್ತು ಬಹುಮನಿ ವಾಸ್ತುಶಿಲ್ಪ ಶೈಲಿಯಲ್ಲಿರುವಂಥ ಒಂದು ಕಟ್ಟಡ ಆಗಿದೆ. ಫ್ರೆಂಡ್ಸ್, ಇದು ಮೇಲ್ಛಾವಣಿ ಓಪನ್ ಆಗಿ ಕಾಣ್ತಾ ಇದೆ. ಮೊದಲಿಗೆ ಮೇಲ್ಛಾವಣಿ ಇತ್ತೋ, ಡೂಮು ಥರ ಇತ್ತೋ ಏನೋ, ಈಗಂತೂ ನಮಗೆ ಓಪನ್ ಆಗಿ ಕಾಣಿಸ್ತಾ ಇದೆ. ಓಪನ್ ಆಗಿ ಸರ್ಕಲ್ ಆಗಿ ತುಂಬ ಅದ್ಭುತವಾಗಿ ನಾವು ಆಕಾಶವನ್ನು ನೋಡ್ಬೋದು. ಇದರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರುವಂಥ ಒಂದು ಗೋರಿ. ಆದರೆ ಅಲ್ಲಿ ಅವ್ರದ್ದು ಒಂದು ಪ್ರಾರ್ಥನಾ ಮಂದಿರವನ್ನು ಕಾಣ್ಬೋದು ನಾವು. ಅಲ್ಲಿ ಅದಕ್ಕೆ ಡೂಮ್ ಇದೆ. ಇದಕ್ಕೆ ಮೊದಲಿಗೆ ಡೂಮ್ ಇತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಆ ಪ್ರಾರ್ಥನಾ ಮಂದಿರಕ್ಕೆ ಇವಾಗ ನಾವು ಒಂದು ಡೂಮ್ನ ಕಾಣ್ತಾ ಇದ್ದೀವಿ ಈಗಲೂ ಸಹ. ಈ ರೀತಿಯ ಡೂಮ್ ಇರುವಂತಹ ಒಂದು ಕಟ್ಟಡಗಳನ್ನು ನಾವು ಬಿಜಾಪುರದ ಬಹುಮನಿ ಶಾಹಿಗಳೇನಿದ್ರಲ್ಲ ಅವರ ಒಂದು ಆಡಳಿತದಲ್ಲಿ ನಾವು ಕಾಣ್ತೀವಿ. ಈಗಲೂ ಸಹ ಬಿಜಾಪುರದಲ್ಲಿ ನಾವು ಈ ರೀತಿ ಡೂಮ್ಗಳಿರುವಂತಹ ಕಟ್ಟಡಗಳನ್ನು ಕಾಣ್ತೀವಿ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಒಂದು ಗೋರಿ ಮತ್ತು ಒಂದು ಪ್ರಾರ್ಥನಾ ಮಂದಿರವನ್ನು ಕಾಣ್ತಾ ಇದ್ದೀವಿ. ಬನ್ನಿ ಪ್ರಾರ್ಥನಾ ಮಂದಿರವನ್ನು ನೋಡೋಣ. ಫ್ರೆಂಡ್ಸ್, ನಮ್ಮ ಒಂದು ಈ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಪ್ರತಿಯೊಂದು ಧರ್ಮಗಳಿಗೆ
ಆದ್ಯತೆಯನ್ನು ಕೊಡ್ತಾ ಇದ್ದರು. ಪ್ರತಿಯೊಂದು ಧರ್ಮಗಳ ಆಚರಣೆಗೆ ಅವರು ಯಾವುದೇ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದಿಲ್ಲ. ಅವರವ್ರ ಧರ್ಮಗಳನ್ನು ಅವರು ಧರ್ಮಗಳ ಆಚರಣೆ ಹಬ್ಬಗಳನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಅವಕಾಶಗಳನ್ನು ಕೊಡ್ತಾ ಇದ್ದರು. ಅದೇ ರೀತಿ ಇಲ್ಲಿ ಇಸ್ಲಾಂ ಧರ್ಮದವರಿಗೆ ಅವರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಅವರು ಇಲ್ಲಿ ಪ್ರಾರ್ಥನಾ ಮಂದಿರವನ್ನು ಸಹ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ನೋಡೋಣ. ಪ್ರಾರ್ಥನಾ ಮಂದಿರದಲ್ಲಿ ಇಸ್ಲಾಂ ಧರ್ಮದವರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯ ಕಟ್ಟಡಗಳನ್ನ ನಾವು ಬಿಜಾಪುರದಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಇದಕ್ಕೆ ಮೇಲ್ಗಡೆ ಓಪನ್ ಇಲ್ಲ, ಡೂಮ್ ಇದೆ. ಇದು ಸಹ ನೋಡಿ ಫ್ರೆಂಡ್ಸ್, ಈ ಪ್ರಾರ್ಥನಾ ಮಂದಿರಕ್ಕೆ ಮೇಲ್ಗಡೆ ಓಪನ್ ಆಗಿಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಇದಕ್ಕೆ ಡೂಮ್ ಇದೆ. ಈ ರೀತಿಯ ಕಟ್ಟಡಗಳನ್ನ ನಾವು ಬಿಜಾಪುರ, ಗುಲ್ಬರ್ಗ ಸೈಡಲ್ಲಿ ನಾವು ಕಾಣ್ಬೋದು. ಇಲ್ಲಿ ಹಂಪಿಯಲ್ಲಿ ನಾನು ಇವತ್ತು ನೋಡ್ತಾ ಇದ್ದೀನಿ ಇದನ್ನು. ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಎಷ್ಟು ಧರ್ಮ ಸಹಿಷ್ಣುತರಾಗಿದೆ ಅಂತಂದೇಳಿ ಕಾಣ್ತಾ ಸಮಾಧಿಯನ್ನು ಮಾಡಿ ಅವರು ಅದ್ರ ಮೇಲೆ ಈ ಥರ ಕಲ್ಲುಗಳನ್ನು ಇಟ್ಟಿರುವಂಥದ್ದು. ಎಲ್ಲ ಕಡೆ ಇದೇ ಥರ ಕಲ್ಲುಗಳನ್ನು ನಾವು ಕಾಣಿಸ್ತೀವಿ. ಈ ಕಡೆ ಹಂಪಿಯಲ್ಲಿರುವಂತಹ ಮೊಹಮ್ಮಡನ್ ಗೋರಿಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ, ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮ್ಮ ಕಡೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.